ಹಿಮದಿಂದ ಆವೃತವಾದ ಉತ್ತರದ ಪರ್ವತಗಳಲ್ಲಿ ಒಂದು ಮೌನ ಇದೆ. ಆ ಮೌನ ಸಾಮಾನ್ಯವಲ್ಲ. ಅದು ಸಾವಿರಾರು ವರ್ಷಗಳ ನೆನಪನ್ನು ಹೊತ್ತಿರುವ ಮೌನ. ಪರ್ವತಗಳ ನಡುವೆ ಗಾಳಿಯ ಹೊಡೆತಕ್ಕೆ, ದಾಳಿಕೋರರ ಹೊಡೆತಕ್ಕೆ ತುತ್ತಾಗಿರುವ ಅವಶೇಷಗಳು. ಶಾರದಾ ಪೀಠ ಕಾಲದ ಸಾಕ್ಷಿಯಾಗಿ ನಿಂತಿದೆ. ಇಲ್ಲಿ ಬರುವ ಪ್ರತಿಯೊಬ್ಬನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ. ಇಲ್ಲಿ ಏನೋ ಇನ್ನೂ ಜೀವಂತವಾಗಿದೆ ಎಂಬ ಭಾವನೆ ಏಕೆ ಬರುತ್ತದೆ? ಗಾಳಿಯಲ್ಲಿ ಭಜನೆಯ ಪ್ರತಿಧ್ವನಿ ಇಲ್ಲದಿದ್ದರೂ ಗೋಡೆಗಳು ಇನ್ನೂ ಏನನ್ನೋ ಹೇಳಲು ಪ್ರಯತ್ನಿಸುತ್ತಿರುವಂತೆ ಕಾಣುತ್ತದೆ. ಇದೇ ಕಥೆಯ ಆರಂಭ, ಕಾಯುವಿಕೆಯ ಕಥೆ, ಕಾಲದ ಕಥೆ ಮತ್ತು ಮನುಷ್ಯ ಜ್ಞಾನ ಹುಡುಕಾಟದ ಕಥೆ. ಒಮ್ಮೆ ಇದೇ ಸ್ಥಳ ಜ್ಞಾನದ ಮಹಾಸಾಗರವಾಗಿತ್ತು. ಭಾರತದೆಲ್ಲೆಡೆಯಿಂದ ಪಂಡಿತರು, ಸನ್ಯಾಸಿಗಳು, ಯೋಗಿಗಳು, ರಾಜರು ಇಲ್ಲಿ ಸೇರಿಕೊಳ್ಳುತ್ತಿದ್ದರು. ಶಾರದಾ ಪೀಠವು ದೇವಾಲಯ ಮಾತ್ರವಲ್ಲ, ಅದು ಜ್ಞಾನದ ಸಿಂಹಾಸನವಾಗಿತ್ತು. ವೇದ ಪಾಠ, ತರ್ಕ, ಚರ್ಚೆ, ಆತ್ಮದ ಅರಿವು ಇವೆಲ್ಲವೂ ಇಲ್ಲಿ ಒಂದಾಗಿ ಅರಿಯುತ್ತಿತ್ತು. ಪ್ರತಿ ಬೆಳಿಗ್ಗೆ ದೀಪಗಳ ಬೆಳಕಿನಲ್ಲಿ ಶಾಸ್ತ್ರವಾದಗಳು ಆರಂಭವಾಗುತ್ತವೆ. ರಾತ್ರಿಯ ಜ್ಞಾನ ಸಂವಾದಗಳು ನಡೆಯುತ್ತವೆ. ಜನರು ದೇವಿಯನ್ನು ಕೇವಲ ಪೂಜಿಸಲು ಮಾತ್ರವಲ್ಲ, ಸತ್ಯವನ್ನು ಅರಿಯಲು ಇಲ್ಲಿ ಬರುತ್ತಿದ್ದರು. ಜ್ಞಾನವೇ ದೇವಿ, ದೇವಿಯೇ ಜ್ಞಾನ ಎಂದು ನಂಬಲಾಗುತ್ತಿತ್ತು. ಆ ಯುಗದಲ್ಲಿ ಒಂದು ಕತೆ ಜನರ ನಡುವೆ ಹರಡಿತು. ದಕ್ಷಿಣದಿಂದ ಒಬ್ಬ ಯುವ ಸನ್ಯಾಸಿ ಉತ್ತರದತ್ತ ಪ್ರಯಾಣಿಸುತ್ತಿದ್ದನು. ಅವನ ಗುರಿ ಜ್ಞಾನ ಸಿಂಹಾಸನವನ್ನು ತಲುಪುವುದು. ಕಠಿಣ ಪರ್ವತ ಮಾರ್ಗಗಳನ್ನು ದಾಟಿ ಮೌನದ ನಡುವೆ ಅವನು ಶಾರದಾ ಪೀಠ ತಲುಪಿದನು. ಅವನು ದಕ್ಷಿಣದ ಬಾಗಿಲಿನಿಂದ ಪ್ರವೇಶ ಮಾಡಿದ ಎನ್ನಲಾಗುತ್ತದೆ. ದೇವಿಯ ಮುಂದೆ ಅವನಿಗೆ ಪರೀಕ್ಷೆ ನಡೆದಿದೆ ಎನ್ನುವ ನಂಬಿಕೆ ಇತ್ತು. ಪ್ರಶ್ನೆಗಳಿಲ್ಲ, ಆದರೆ ಮೌನದ ಪರೀಕ್ಷೆ. ಆತ್ಮದ ಅರಿವು ಹೊಂದಿದವನೇ ಆ ಮೌನವನ್ನು ಅರ್ಥ ಮಾಡಿಕೊಳ್ಳಬಲ್ಲವನು. ಕೊನೆಯಲ್ಲಿ ಆಶೀರ್ವಾದ ಲಭಿಸಿತು. ಆದರೆ ದೇವಿಯ ಮಾತು ಮರ್ಮವಾಗಿತ್ತು. ಶಂಕರ, ನೀನು ಮತ್ತೊಮ್ಮೆ ಬರಬೇಕಾಗುತ್ತದೆ. 1000 ವರ್ಷಗಳ ಕಾಲ ಬಿಟ್ಟು ನಿನ್ನ ಅಗತ್ಯ ಈ ಕ್ಷೇತ್ರಕ್ಕೆ ಅವಶ್ಯಕವಾಗಿರುತ್ತದೆ. ಈ ವಾಕ್ಯ ಕಾಲದಲ್ಲಿ ಕರಗಿದರು ಪರ್ವತಗಳ ನಡುವೆ ಪ್ರತಿಧ್ವನಿಯಾಗಿ ಉಳಿಯಿತು. ಕಾಲ ಬದಲಾಗಿದೆ. ಸಾಮ್ರಾಜ್ಯಗಳು ಬಂದು ಹೋದವು. ಯುದ್ಧಗಳು, ರಾಜಕೀಯ ಬದಲಾವಣೆಗಳು, ಮಾನವನ ಸಂಘರ್ಷಗಳು ಈ ಪ್ರದೇಶವನ್ನು ತಾಕಿದವು. ನಿಧಾನವಾಗಿ ಜ್ಞಾನ ಮಂದಿರದ ಬೆಳಕು ಕಡಿಮೆಯಾಯಿತು. ಪಂಡಿತರ ಧ್ವನಿ ಮೌನಕ್ಕೆ ತಿರುಗಿತು. ಮನೆಯ ದೀಪಗಳು ಒಂದೊಂದಾಗಿ ಆರಿದವು. ಪರ್ವತಗಳ ಮಧ್ಯೆ ಮಳೆ ಮತ್ತು ಹಿಮ ದೇವಾಲಯವನ್ನು ನಿಧಾನವಾಗಿ
ಅವಶೇಷವನ್ನಾಗಿ ಮಾಡಿತು. ಆದರೆ ಸ್ಥಳೀಯರು ಹೇಳುವರು, ಸ್ಥಳ ಮೌನವಾಗಬಹುದು, ಆದರೆ ಆತ್ಮ ಮೌನವಾಗುವುದಿಲ್ಲ. ಗೋಡೆಗಳು ಕುಸಿದರೂ ನೆನಪು ಕುಸಿಯಲಿಲ್ಲ. ಇಂದಿನ ಕಾಲದಲ್ಲಿ ಶಾರದಾ ಪೀಠವು ದೂರದಿಂದ ಕಾಣುವ ಒಂದು ನೆನಪು. ಜನರು ಅದರ ಬಗ್ಗೆ ಕಥೆಗಳನ್ನು ಹೇಳುತ್ತಾರೆ, ಆದರೆ ಕೆಲವರು ಮಾತ್ರ ಹತ್ತಿರ ಹೋಗಲು ಸಾಧ್ಯವಾಗುತ್ತದೆ. ಅಲ್ಲಿಗೆ ಹೋದವರು ಒಂದು ವಿಚಿತ್ರ ಅನುಭವವನ್ನು ಹಂಚಿಕೊಳ್ಳುತ್ತಾರೆ. ಅಲ್ಲಿ ನಿಂತಾಗ ಸಮಯ ನಿಧಾನವಾಗಿ ಸಾಗುವಂತೆ ತೋರುತ್ತದೆ. ಅಲ್ಲಿ ಕೆಲವರು ಹೇಳುತ್ತಾರೆ, ಒಬ್ಬ ಯೋಗಿ ದೂರದಿಂದ ಈ ಅವಶೇಷಗಳನ್ನು ಮೌನದಿಂದ ನೋಡಿ ಹೋಗಿದ್ದಾನೆ ಎಂದು. ಅವನ ಮುಖವು ಸ್ಪಷ್ಟವಾಗಿ ಯಾರೂ ನೋಡಿಲ್ಲ, ಆದರೆ ಅವನ ಸಾನ್ನಿಧ್ಯವು ಹಳೆಯ ವಾಗ್ದಾನವನ್ನು ನೆನಪಿಸುವಂತೆ ತೋರುತ್ತದೆ. ಕತೆ ನಿಧಾನವಾಗಿ ಭವಿಷ್ಯದ ಕಡೆ ಸಾಗುತ್ತದೆ. ಕಲ್ಪನೆಯ ಭವಿಷ್ಯ. ಒಂದು ದಿನ ಪರ್ವತಗಳ ದಾರಿಗಳು ಮತ್ತೆ ತೆರೆಯುತ್ತವೆ ಎಂದು ಕಲ್ಪಿಸಿಕೊಳ್ಳಿ. ಯಾತ್ರಿಗಳು ಮತ್ತೆ ಬರುತ್ತಾರೆ. ಹಳೆಯ ಮಠಗಳು ಪುನಃ ಜೀವಂತವಾಗುತ್ತವೆ. ಮಕ್ಕಳು ವೇದಗಳನ್ನು ಕಲಿಯುತ್ತಾರೆ. ದೀಪಗಳ ಬೆಳಕು ಮತ್ತೆ ಮಿಂಚುತ್ತದೆ. ಜ್ಞಾನಕ್ಕಾಗಿ ಜನರು ಮತ್ತೆ ಸೇರುತ್ತಾರೆ. ಶಾರದಾ ಪೀಠವು ಮತ್ತೆ ಜ್ಞಾನ ಕೇಂದ್ರವಾಗಿ ಅರಳುತ್ತದೆ ಎಂಬ ಆಶಾ ದೃಶ್ಯ ಮೂಡುತ್ತದೆ. ಇದು ಕೇವಲ ರಾಜಕೀಯ ಕನಸಲ್ಲ, ಇದು ಮಾನವನ ಮನಸ್ಸಿನ ಆಶಯ ಸಂಕೇತ. ಆ ದಿನ ಕಥೆಯಲ್ಲಿ ಕಾಣಿಸಿಕೊಂಡಿದ್ದ ಅದೇ ಯೋಗಿ ಸ್ವಲ್ಪ ವೃದ್ಧನಾಗಿ ಬಂದು ಜೀರ್ಣೋದ್ಧಾರವಾದ ದೇವಸ್ಥಾನದ ಮುಂದೆ ನಿಲ್ಲುತ್ತಾನೆ. ಅವನು ನಿಧಾನವಾಗಿ ಕಣ್ಣು ಮುಚ್ಚಿ ತಲೆಬಾಗುತ್ತಾನೆ. ಗಾಳಿ ನಿಲ್ಲುತ್ತದೆ. ಘಂಟೆ ಧ್ವನಿ ಕೇಳಿಸುತ್ತದೆ. ಪ್ರಶ್ನೆ ಉಳಿಯುತ್ತದೆ, ಅವನೇ ಇಂದಿನ ಗಂಗಾ ನದಿ ತೀರದ ಈ ಯುಗದ ಯೋಗಿಯೇ ಅಥವಾ ಕಾಲದ ಸಂಕೇತವೇ ಎಂದು. ಅಂತಿಮವಾಗಿ ಕತೆ 3 ಕಾಲಗಳನ್ನು ಒಂದಾಗಿಸುತ್ತದೆ. ಭೂತಕಾಲದ ವೈಭವ, ವರ್ತಮಾನದ ಮೌನ, ಭವಿಷ್ಯದ ಆಸೆ ಎಲ್ಲವೂ ಒಂದೇ ದೃಶ್ಯದಲ್ಲಿ ಮಿಶ್ರಣವಾಗುತ್ತದೆ. ಶಾರದೆ ಯಾರನ್ನು ಕಾಯುತ್ತಿದ್ದಾಳೆ ಎಂಬುದು ಉತ್ತರವಿಲ್ಲದ ಪ್ರಶ್ನೆ. ಬಹುಶಃ ಅವಳು ಒಬ್ಬ ಯೋಗಿಯು ಕ್ಷತ್ರಿಯನಾಗಿ ತನ್ನ ಸ್ಥಳವನ್ನು ಜೀರ್ಣೋದ್ಧಾರ ಮಾಡುತ್ತಾನೆ ಎಂದು ಕಾಯುತ್ತಿದ್ದಾಳೆ. ಆದರೆ ಇನ್ನು ಪ್ರಶ್ನೆ ಜೀವಂತವಾಗಿ ಉಳಿಯುತ್ತದೆ, ಇವೆಲ್ಲವೂ ಎಂದು ಸಾಧ್ಯ?